ದರ್ಶನ್ ಅವ್ರಿಗೆ ಇನ್ಫ್ಯಾಕ್ಟ್ ಒಂದು ಸಿನಿಮಾ ಕೂಡ ನೀವು ಅನೌನ್ಸ್ ಮಾಡ್ತೀರಾ. ಅನೌನ್ಸ್ ಮಾಡಿದ ನಂತರದ ದಿನಗಳಲ್ಲಿ ಈ ಥರದೊಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ, ಅವರು ಒಳಗಡೆ ಹೋಗ್ತಾರೆ. ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನ್ ನಿಮಗೂ ಇದೆ. ಇಲ್ಲ, ನನಗೆ ಆ ಥರ ಇಲ್ಲ. ಅವ್ನು ಯಾವಾಗ ಬಂದರೂ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಓಕೆ, ಒಳ್ಳೆ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಓಕೆ, ಸೊ ಅದ್ಭುತವಾಗಿ ಸಿನಿಮಾ ಮಾಡ್ತೀನಿ. ಅವನು ಯಾವಾಗ ಬಂದರು ಅವನು ನಾಳೆ ಬರಲಿ, ನೆಕ್ಸ್ಟ್ ವೀಕ್ ಬರಲಿ, ನೆಕ್ಸ್ಟ್ ಮಂತ್ ಬರಲಿ, ಬಟ್ ಬಂದೇ ಬರ್ತಾನೆ. ನೆವರ್ ಲೇಟ್, ಯಾವತ್ತೂ ನೆವರ್ ಲೇಟ್. ಅದೇ ಹೇಳ್ತೀವಲ್ಲ, ಸೂರ್ಯ ಮುಳುಗ್ತಾನೆ ಮತ್ತು ಬೆಳಗ್ಗೆ ಆದರೂ ಹುಡ್ತಾನೆ ಅಂತ. ಸಮ್ಟೈಮ್ ನಾನ್ಸೆನ್ಸ್ ಆಗೇ ಆಗ್ತವೆ. ಸಮ್ಟೈಮ್ ಲೈಫಲ್ಲಿ ಯಾರು ಏನು ಬೇಕಾದರೂ ಮಾಡ್ತಾರೆ, ಯಾರು ಏನು ಬೇಕಾದರೂ ಕಾಲು ಎಳಿತಾರೆ, ಯಾರು ಏನು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ತಂದಾಕ್ತಾರೆ. ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವನು ಹೊರಗಡೆ ಬಂದ ತಕ್ಷಣ ನಾನೇ ಮಾಡ್ತೀನಿ. ಸೂಪರ್. ಪ್ರೇಮ್ ಏನು ದೊಡ್ಡ ಪುಡಾಂಗ ಅಂತ ಒಂದು ಪದ ಬಳಕೆ ಮಾಡಿದ್ರು ಅವರು ಯಾವ ಮನಸ್ಥಿತಿಯಲ್ಲಿದ್ದರೋ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಆ ಪದ ಬಳಕೆ ಮಾಡಿದ್ರೋ ಗೊತ್ತಿಲ್ಲ. ಪ್ರೇಮ್ ಅವ್ರಿಗೆ ಅದು ಎಷ್ಟು ಮಟ್ಟಿಗೆ ಡೈಜೆಸ್ಟ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಪ್ರೇಮ್ ಅವರ ಫ್ಯಾನ್ಸು, ಅವರು ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥ ಒಂದಷ್ಟು ಕ್ಲೋಸ್ ಸರ್ಕಲ್ಗಂತೂ ಆ ಮಾತಿನಿಂದ ಬೇಸರ ಅಂತೂ ಆಗಿದೆ. ಸೊ ಇದ್ರ ಬಗ್ಗೆ ಪ್ರೇಮ್ ಅವ್ರಿಗೆ ಏನು ಪಾಪ ಯಾವುದೋ ಒಂದು ಇದು ಕೆಟ್ಟ ಗಳಿಗೆ ಅದು. ಸೊ ನಾನು ಒಂದೇ ಹೇಳೋದು, ಅವನ್ನೆಲ್ಲ ತೊಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಸಾಫಾಗಿ ಸೊ ಹೊರಗಡೆ ಬರಲಿ ಅಂತ ಚಾಮುಂಡೇಶ್ವರಿ ತಾಯಿಲಿ ಬೇಡ್ಕೊಂತೀನಿ. ಸೊ ಅಷ್ಟೇ ಮಗನೇ. ನಂದೊಂದು ರಿಕ್ವೆಸ್ಟ್ ಅಂದ್ಕೊಂಡ್ರೂ ಪರವಾಗಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂಥರ ಎರಡು ಕಣ್ಣುಗಳಿದ್ದಂಗೆ ಸುದೀಪ್ ಮತ್ತು ದರ್ಶನ್ ಅವರು. ಇಬ್ರು ಕೂಡ ಅವ್ರದೇ ಆದಂಥ ದೊಡ್ಡ ಮಟ್ಟದ ಕೊಡುಗೆಯನ್ನ ಚಂದನವನಕ್ಕೆ ಕೊಟ್ಟಿದ್ದಾರೆ. ಸೊ ಅವರು ಸಿನಿಮಾಗಳು ಮಾಡಿದ್ರೆ ಸಾವಿರಾರು ಜನ ಹೊಟ್ಟೆ ತುಂಬುತ್ತೆ. ಸೊ ಇಂಡಸ್ಟ್ರಿನ ಸದ್ಯಕ್ಕೆ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಭಾರವನ್ನು ಹೊತ್ಕೊಂಡಿರ್ತಕ್ಕಂಥ ಇಬ್ರು ಸ್ಟಾರ್ಗಳು ಅವರಿಬ್ರು. ಈಗ ಅವರಿಬ್ರು ಉತ್ತರ ದಕ್ಷಿಣ ತರ ಆಗೋಗಿದ್ದಾರೆ. ಅವ್ರಿಬ್ಬರನ್ನ ಒಂದು ಮಾಡುವಂತ ಶಕ್ತಿ ಕೆಲವರಲ್ಲಿ ಅಷ್ಟೇ ಇದೆ. ಅದರಲ್ಲಿ ಪ್ರೇಮ್ ಅವ್ರು ಕೂಡ ಒಬ್ರು ಅಂತ ನಾನು ಭಾವಿಸ್ತೀನಿ. ಆ ತರದ ಒಂದು ಎಫರ್ಟ್ ಯಾಕೆ ಹಾಕ್ಬಾರ್ದು? ನಾನು ಅವರಷ್ಟು ಒಳ್ಳೆ ವ್ಯಕ್ತಿಗಳಾಗಲಿ ಯಾರೂ ಇಲ್ಲ. ಯಾಕಂದರೆ ನಾನು ಸುದೀಪ್ ಅವ್ರ ಸಿನಿಮಾ ಮಾಡ್ಬೇಕಾರೆ ದರ್ಶನ್ ಏನು ಮಾಡ್ತಿದ್ದ, ತುಂಬ ಯೋಗಕ್ಷೇಮ ವಿಚಾರಿಸು, ಆಯ್ತಾ ಬುದ್ಧಿ ಮುಗಿತಾ ಬುದ್ಧಿ, ಎಷ್ಟೇ ಶೂಟಿಂಗ್ ಇನ್ನೇನು ಅಂತ ಒಂದು ದಿವಸ ಕೆಟ್ಟದ್ದು ಮಾತಾಡ್ತಿರ್ಲಿಲ್ಲ. ಓಕೆ, ಸುದೀಪ್ ಅವರು ಅಷ್ಟೇ ದರ್ಶನ್ ಬಗ್ಗೆ ಯಾವತ್ತೂ ಒಂದು ದಿವಸ ಕೆಟ್ಟ ವರ್ಡ್ ಮಾತಾಡಿದವರಲ್ಲ. ಹಂಗಾಗೋಯ್ತಲ್ಲ ಚಿನ್ನ ಅನ್ನೋ ಲೆವೆಲ್ಗೆ ಇದಿತ್ತು. ಯಾರಿಗೂ ಇಲ್ಲ. ಅವರು ಇನ್ಸೈಡ್ ಸ್ಟೋರಿ ಐ ಡೋಂಟ್ ನೋ. ಬಟ್ ಇಬ್ಬರೂ ಅಷ್ಟೇ ಪಾಪ ಯಾರಿಗೂ ದ್ವೇಷ ಇಲ್ಲ, ಯಾರಿಗೂ ಇಲ್ಲ. ಅವ್ರವ್ರದ್ದೇ ಆದೊಂದು ಕೆಲಸಗಳು, ಅವ್ರವ್ರದ್ದೇ ಆದ ವೃತ್ತಿಗಳಲ್ಲಿ ಹೋಗ್ತಿದ್ದಾರೆ. ಬಟ್ ಇಲ್ಸಿ ನೋಡುವ. ಸೊ ಬರಲಿ, ಎಲ್ಲ ಒಳ್ಳೆ ಕಾಲ ಏನು ಹೇಳ್ತಾರಲ್ಲ, ಬಂದೇ ಬರ್ತದೆ ಒಳ್ಳೆ ಕಾಲ ಅಂತ. ಸೊ ಬರುತ್ತೆ, ಒಳ್ಳೆ ಕಾಲ ಬಂದೇ ಬರ್ತದೆ. ಎಲ್ಲೂ ಹೋಗುತ್ತೆ. ಸೊ ನಾನು ನೋಡ್ತೀನಿ, ನೀವು ನೋಡ್ತೀರಾ. ಸೊ ಪ್ರತಿಯೊಬ್ಬರು ನೋಡ್ತಾರೆ. 100% ವಿಲ್ ಟ್ರೈ ಮೈ ಬೆಸ್ಟ್. ಜೀವನದಲ್ಲಿ ಏನು ಅಂತೂ ನಾವು ತೊಗೊಂಡೋಗಲ್ಲ. ಏನು ಮಾಡಿ ಇಡ್ತೀವಿ ಅನ್ನೋದು ಮುಖ್ಯ. ನಾವು ಇಲ್ಲೇನು ಮಾಡಿ ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಅದು ಮಾತ್ರ ಮುಖ್ಯ ಆಗುತ್ತೆ ಜನಗಳಿಗೆ. ಏನು ತೊಗೊಂಡು, ಯಾಕೆಂದರೆ ಇಲ್ಲೆಲ್ಲ ಕ್ಷಣಿಕ ಮರ್ತು ಬಿಡ್ತಾರೆ. ಒಂದ್ಸರಿ ದರ್ಶನ ಹೇಳಿದ್ರು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಸಣ್ಣದು ಏನು ಒಳ್ಳೆತನ ಮಾಡಿದ್ದೆ, ಒಂದು ಸಣ್ಣದು ಏನೋ ಕೆಟ್ಟದ್ದು ಮಾಡಿದ್ರೆ ಎಲ್ಲ ಮರ್ತೋಗ್ಬಿಡ್ತಂತೆ. ಜನ ಅಷ್ಟು ಮೆಮೊರಿಬಲ್ ಹೊಸ ಇದಕ್ಕೆ ಹೊಂಟೋಗ್ಬಿಡ್ತಾರೆ. ಅದಕ್ಕೆ ಬರಲಿ, ಬಂದ ಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಮಗ. ನಿಮ್ಮ ಲಕ್ಕಿ ನಂಬರ್ ಎಷ್ಟು? ಐ ಡೋಂಟ್ ನೋ ಮಗ. ನಾನು ಫಸ್ಟ್ ಆಫ್ ಆಲ್ ನಂಬರು, ಕಲರು, ಓಕೆ, ಆಮೇಲೆ ಗುಳಿಗಾಲ, ಯಮಗಂಡ ಕಾಲ ಅಂತ ಇರೋದು ನೋಡಲ್ಲ, ಏನು ನೋಡಲ್ಲ ಮಗನೇ. ನಾನು ನಂಬೋದು ಓನ್ಲಿ ನಮ್ಮ ಜಾಬ್. ನಾನು ನಂಬ್ಕೊಂಡಿರೋರು ನನ್ನ ಕೆಲಸ, ನಂದು ಅಷ್ಟೇ ಮಗನೇ. ನನ್ನ ವೃತ್ತಿ ಏನು ನಾನು ಗೌರವಿಸ್ತೀನಿ, ಆ ವೃತ್ತಿಲಿ ನಾನು ಹೋಗ್ತಾ ಇದೀನಿ ಅಷ್ಟೇ. ಈಗ ಟೈಮ್ ಸರಿಯಿಲ್ಲ ಮಾಡಬೇಡ ಅಂತಾರೆ, ನಡೆಯೋ ಟೈಮ್ ಸರಿಯಿಲ್ಲ ಊಟ ಮಾಡಬೇಡ, ದುಡ್ಡು ಇಸ್ಕೊಬೇಡ ಹಂಗಾರೆ. ನಂದು ವಾದ ಅದು. ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಸ್ಟ್ರೈಟ್ ಹೋಗ್ತಾ ಇರ್ತೀನಿ. ನಾನು ಯಾವುದೂ ನಂಬಲ್ಲ. ನನ್ನ ತಾಯಿ ನಂಗೆ ದೇವರು. ಸೊ ಯಾವತ್ತೂ ರೆಸ್ಪೆಕ್ಟ್ ಮಾಡ್ತೀವಿ. ಇವತ್ತು ಟಿಲ್ ಟುಡೇ ನನ್ನ ಬೆನ್ನಿಂದ ಯಾವತ್ತೂ ಇರ್ತಾಳೆ. ಸೊ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೂಪರ್. ಸಮಯದ ಅಭಾವದಿಂದ ನಾನು ಸಂದರ್ಶನ ಮೊಟಕುಗೊಳಿಸ್ತಾ ಇದ್ದೀನಿ. ಇಂಪಾರ್ಟೆಂಟ್ ತಾಯಿ ಬಗ್ಗೆ ಮಾತಾಡೋದಿತ್ತು, ಮುಂದಿನ ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಸ್ಯಾಂಡಲ್ವುಡ್ಗೆ ಇದು ಪ್ರೇಮ್ ಅವರ 9ನೇ ಕಾಣಿಕೆ. 8 ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿರ್ತಕ್ಕಂಥವು, ಎವರ್ಗ್ರೀನ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಈಗ ಕೊನೆಯದಾಗಿ ಇದು ಅಂದರೆ ಈಗ ಲೇಟೆಸ್ಟ್ ಆಗಿ ಬರ್ತಾ ಇರ್ತಕ್ಕಂಥ KD ಸಿನಿಮಾ ಇದೇ ಏಪ್ರಿಲ್ 30 ನಿಮ್ಮ ನೆಚ್ಚಿನ ಥಿಯೇಟರ್ಗಳಿಗೆ ಬರ್ತಾ ಇದೆ. ಆದಷ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ, ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಜೊತೆ ಜಾಯಿನ್ ಆಗಿದ್ದಕ್ಕೆ. ಒಳ್ಳೇದಾಗಲಿ, ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಸಿನಿಮಾ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಜೋಗಿ ಪ್ರೇಮ್ ಮನದಾಳದ ಮಾತುಗಳನ್ನು. KD ಸಿನಿಮಾ ಇದೇ ಏಪ್ರಿಲ್ 30 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಸಾಧ್ಯವಾದಷ್ಟು ಕನ್ನಡ ಸಿನಿಮಾಗಳನ್ನು ನಿಮ್ಮ
ನೆಚ್ಚಿನ ಥಿಯೇಟರ್ಗಳಲ್ಲೇ ನೋಡಿ, ಆದಷ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.